ಕಾಲವೇ ಹೀಗೆ ಸಂಚು ಹೂಡಿರಬಹುದು. ನಿಜವಾಗಿಯೂ ಕಾಲದ ಮಹಿಯು ಅದ್ಭುತವಾದುದು. ಪೂಜ್ಯರಾದ ಬ್ರಜಾಶ್ವರ ರಾಕ್ಷಸವಧೆಯ ಉದ್ದೇಶವು ಸಾಧನಗಳ ಸಂಗ್ರಹದಲ್ಲಿಯೇ ಮುಗಿಯಿತು. ಪೂಜ್ಯರಾದ ವಿಶ್ವಾಮಿತ್ರರಿಗೆ ಸಂಗ್ರಾಹ್ಯವಾದ ಆ ಸಾಧನಗಳು ಕಾಲಾನುಕೂಲವಿಲ್ಲದೆಯೇ ಉಳಿಯಬೇಕಾಯಿತು. ಅವುಗಳನ್ನು ಅವರು ಸತ್ಪಾತ್ರನಲ್ಲಿಯೇ ದಾನ ಮಾಡಿದ್ದೇನೆಂದು ನಂಬಿರುತ್ತಾರೆ. ವಿಶ್ವಾಮಿತ್ರರ ಯಾಗ ಸಂರಕ್ಷಣೆಯೇ ನಿಮಿತ್ತವಾಗಿ ಅವರಿಂದ ತಾನು ಪಡೆದಿರುವ ಆ ಮಹಾಮಂತ್ರಾಸ್ತ್ರಗಳು ಮಾತ್ರವಲ್ಲ, ಆ ಪ್ರಾಪ್ತಿಯ ಪುಣ್ಯಫಲ ಅಲ್ಲದೆ ಅನರ್ಘ್ಯವಾದ ಜ್ಞಾನ ಸಂಪತ್ತು ಇವುಗಳೆಲ್ಲ ಸದುಪಯೋಗ ಹೊಂದುವ ಕಾಲವಿಲ್ಲವೇ? ಇಲ್ಲದಿದ್ದರೆ ಆ ಪರಮಜ್ಞಾನಿಗಳಾದವರು ಹಾಗೇಕೆ ನನ್ನನ್ನು ಅನುಗ್ರಹಿಸಬೇಕು? ಅದ್ಭುತವಾದ ಶಕ್ತಿಯಿಂದ ಕೂಡಿದ್ದ ಹರನಕೋದಂಡವು ತನ್ನಿಂದ ತುಂಡಾಗಿ ಹೋಗಿದ್ದಿತ್ತು. ಆದರೂ ಅದಕ್ಕನುಗುಣವಾಗಿಯೇ ಸೀತೆಯು ಧರ್ಮಪತ್ನಿಯಾಗಿ ಪ್ರಾಪ್ತಿಸಿದಳು. ಯಾರಿಂದಲೂ ಆ ಧನುಸ್ಸನ್ನೆತ್ತಿ ಹೆದೆಯೇರಿಸಲು ಸಾಧ್ಯವಾಗದೆ ಜಾನಕಿಯನ್ನು ಪಡೆಯಲು ಸಾಧ್ಯವಾಗಿರಲಿಲ್ಲ. ಆ ಕಾರ್ಯವನ್ನು ಪೂರೈಸಿಯೂ ಮೀರಿ ಸೀತೆಯನ್ನು ನಾನು ವರಿಸಿದ್ದಾಗಿತ್ತು. ಆದರೂ ಅವಳನ್ನು ಕಾದುಕೊಳ್ಳಲು ತನ್ನಿಂದ ಸಾಧ್ಯವಾಗಲಿಲ್ಲ. ದುಷ್ಪ್ರವೃತ್ತಿಯ ಜಗತ್ತಿನಲ್ಲಿ ಅಷ್ಟೂ ಮಿತಿಮೀರಿ ಹೋಗಿದೆ. ವಿಶ್ವಾಮಿತ್ರರ ಯಜ್ಞವನ್ನು ಸಂರಕ್ಷಿಸಿಯೂ ಸೀತೆಯನ್ನು ರಕ್ಷಿಸಿಕೊಳ್ಳಲಾಗಲಿಲ್ಲ. ದುಷ್ಟ ರಾವಣನಿಂದ ವಂಚಿಸಲ್ಪಟ್ಟೇ ತಾನು ತನ್ನ ಕರ್ತವ್ಯದಲ್ಲಿ ಹಿಂದುಳಿಯುವಂತಾಯಿತು. ಅಂತೆಯೇ ಆ ನೀಚನು ಈಗೊಮ್ಮೆ ಉಳಿದುಕೊಂಡನು, ಮುಂದೆಯೂ ಉಳಿಯಬಲ್ಲನೆ? ಅವನ ದೋಷಕ್ಕೆ ತಕ್ಕಂತೆ ಶಾಸ್ತಿ ಆಗಲೇಬೇಕು. ಸೀತಾಪತಿಯಾದ ತಾನೇ ಆ ಕಾರ್ಯದ ಕರ್ತನು. ಶಿವಧನುರ್ಭಂಗದ ನಿಮಿತ್ತದಿಂದಲೇ ತಾನು ಕೈಹಿಡಿದಿರುವ ಜಾನಕಿಯನ್ನು ಯಾವಾತನು ಅಪಹರಿಸಿರುವನೋ ಆ ನೀಚ ರಾವಣನನ್ನು ಸಂಹಾರ ಮಾಡಿಯೇ ತಾನಾಕೆಯನ್ನು ಮರಳಿ ಪಡೆಯಬೇಕಾದುದು ತನ್ನ ಕರ್ತವ್ಯವಾಗಿದೆ. ಸೀತೆಯ ನಿಮಿತ್ತದಿಂದಲೇ ದುಷ್ಟ ರಾವಣನ ವಧೆಯಾಗಿ ಜಗತ್ತು ಮುಂದಾದರೂ ಕ್ಷೇಮವನ್ನು ಹೊಂದಲಿ ಎಂದು ಮುಂತಾಗಿ ಒಂದರ ಹಿಂದೊಂದಾಗಿ ಬಂದ ಭಾವನಾ ಲಹರಿಯಲ್ಲಿ ಶ್ರೀರಾಮನು ತನ್ನ ಕರ್ತವ್ಯವೇನೆಂಬುದನ್ನು ಅರಿತುಕೊಂಡನು. ಸೀತೆಯು ತನ್ನ ಹೆಂಡತಿ, ಅದಕ್ಕಾಗಿ ರಾವಣನನ್ನು ಶಿಕ್ಷಿಸಬೇಕು. ಅದು ವ್ಯಕ್ತಿದೃಷ್ಟಿಯಾದರೆ ಅಗಸ್ತ್ಯೋಪದೇಶದಿಂದ ಬೆಳೆಯತೊಡಗಿದ್ದ ದುಷ್ಟ ಸಂಹಾರದ ಕಾರ್ಯಪ್ರವೃತ್ತಿಯು ಲೋಕಹಿತ ಸಾಧನೆಯ ಸಮಷ್ಟಿ ದೃಷ್ಟಿಯೇ ಆಗಿದೆ. ಧರ್ಮಾತ್ಮನಾದ ಜಟಾಯುವು ಇದೇ ಸಮಷ್ಟಿ ದೃಷ್ಟಿಯಿಂದ ಕಾರ್ಯವನ್ನು ಆರಂಭಿಸಿ ಮೈತಿಯನ್ನು ಎದ್ದಿದ್ದನು. ಅದೇ ಕಾರ್ಯವನ್ನು ತಾನು ಮುಂದುವರಿಸುವುದು ಅವನ ಆತ್ಮಶಾಂತಿಗೂ ಕಾರಣವು. ಧರ್ಮಪತ್ನಿಯ ನಿಮಿತ್ತದಿಂದಲೇ ಧರ್ಮೋದ್ಧಾರವನ್ನು ಕೈಗೊಳ್ಳುವುದು ಮೊದಲೇ ನೊಂದು ಬೆಂದಿರುವ ಜಗತ್ತಿನ ಚಿರಶಾಂತಿಗೂ ಕಾರಣವು ಎಂಬ ದೃಢವಾದ ನಿರ್ಧಾರವು ಆಗಲೇ ಕ್ರೌಂಚಾರಣ್ಯದ ಗರ್ಭದಲ್ಲಿದ್ದ ಶ್ರೀರಾಮನ ಹೃದಯದಲ್ಲಿ ಮೂಡಿ ಕಾರ್ಯರೂಪದಲ್ಲಿ ವ್ಯಕ್ತವಾಗಲು ಬಯಸಿತು. ಅಂತೆಯೇ ಕಾರ್ಯಕಾರಣಗಳೊಂದಾಗಿ ಕಾಲವನ್ನು ಕಾಯುವಂತೆ ಶ್ರೀರಾಮ ಲಕ್ಷ್ಮಣರು ತುಸು ಹೊತ್ತು ಅಲ್ಲೇ ನಿಂತರು. ಆದರೆ ತಾನಾಗಿ ಬರುವ ಕಾಲವನ್ನು ನಿಂತು ಕಾಯುತ್ತಿದ್ದರೆ ಹುಡುಕಬೇಕಾಗಿದ್ದ ಸೀತೆಯನ್ನು ಹುಡುಕುವುದು ಹೇಗೆ? ಮೇಲಾಗಿ ಅದು ಕರ್ತವ್ಯವೇ ಆಗಿದ್ದುದರಿಂದ ಕರ್ತವ್ಯ ನಿರತರಾಗಿದ್ದಾಗ ಅನುಕೂಲ ಕಾಲವು ತಾನಾಗಿ ಒದಗಿ ಬರುತ್ತದೆಂದು ತೀರ್ಮಾನಿಸಿಕೊಂಡು ಆ ಅಣ್ಣ ತಮ್ಮಂದಿರಿಬ್ಬರೂ ಮುಂದೆ ಕ್ರಮವಾಗಿ ಸೀತೆಯನ್ನು ಅರಸುತ್ತಾ ಮುಂದೊತ್ತಿದರು. ಮುಂದೆ ನಡೆದಂತೆ ಕಾಡು ಕಡಿದಾಗ ತೊಡಗಿತು. ಅಲ್ಲಿ ಯಾವ ಪ್ರಾಣಿಗಳ ಸಂಚಾರವೂ ಇದ್ದಂತೆ ಕಂಡುಬರಲಿಲ್ಲ. ಮರದ ಮೇಲೆ ಅಲ್ಲಲ್ಲಿ ದೂರ ದೂರ ಹಕ್ಕಿಗಳು ಮಾತ್ರ ಬಂದು ಕುಳಿತಿದ್ದು ಹೋಗುತ್ತಿದ್ದಂತೆ ಕಂಡುಬರುತ್ತಿತ್ತು. ಇಂತಹ ಗೊಂಡಾರಣ್ಯದ ಮಧ್ಯದಲ್ಲಿಯೂ ಪ್ರಾಣಿಗಳ ಸಂಚಾರವಿಲ್ಲದುದನ್ನು ನೋಡಿ ಶ್ರೀರಾಮ ಲಕ್ಷ್ಮಣರಿಗೆ ಆಶ್ಚರ್ಯವಾಯಿತು. ಅಂತೆಯೇ ಹಿಂದೊಮ್ಮೆ ಗೌತಮಿಯ ಆಶ್ರಮದ ಬಳಿ ಒದಗಿದ್ದ ಅನುಭವವು ಸ್ಮರಣೆಗೆ ಬಂತು. ಆದರೆ ಅಲ್ಲಿ ಪೂಜ್ಯರಾದ ವಿಶ್ವಾಮಿತ್ರರು ಒಂದು ಜತೆಯಲ್ಲಿದ್ದರು. ಈಗ ಇಲ್ಲಿ ಈ ಅಣ್ಣ ತಮ್ಮಂದಿರು ಮಾತ್ರ. ಅವರೇ ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡರು. ಅದನ್ನು ಅವರವರೇ ಅರ್ಥ ಮಾಡಿಕೊಂಡರೆಂಬಂತೆ ಅವರಿಬ್ಬರೂ ಒಮ್ಮೆ ನಿಟ್ಟುಸಿರನ್ನು ಸೂಸಿದರು. ಕ್ಷಣಕಾಲ ಅದೇ ಕುರಿತು ಚೆನ್ನಾಗಿ ಮನಸ್ಸಿನಲ್ಲೇ ಶ್ರೀರಾಮನ ವಿಚಾರ ನಡೆಸಿಕೊಂಡು ಹಾಗೆಯೇ ಮುಂದೆ ಕಾಲು ತೆಗೆದನು. ಲಕ್ಷ್ಮಣನು ಅವನನ್ನೇ ನೇರವಾಗಿ ಅನುಸರಿಸಿದನು. ಪ್ರತಿಯೊಂದು ಹೆಜ್ಜೆಯನ್ನು ಅವರು ತೂಗಿ ನೋಡಿ ಮುಂದಿಡುತ್ತಿದ್ದಂತೆ ಅವರಿಬ್ಬರೂ ನಡೆಯುತ್ತಿದ್ದರು. ಅಡಿಗಡಿಗೆ ಗಾಳಿಯು ಬಿರುಸಾಗಿ ಬೀಸಲ್ಪಟ್ಟಂತೆ ಮರಗಡೆಗಳೆಲ್ಲ ಎಲೆ ಗೆಲ್ಲುಗಳೊಂದಿಗೆ ತೂಗಿ ತೊನೆಯುತ್ತಿದ್ದವು. ಮುಂದಕ್ಕೆ ಸರಿದಂತೆಲ್ಲ ಅರಣ್ಯವು ಮತ್ತಷ್ಟು ಭಯಂಕರವಾಗಿ ಕಾಣತೊಡಗಿತು. ಬಹುದೊಡ್ಡ ಅರಣ್ಯ ಪ್ರದೇಶದಲ್ಲಿ ತಾವಿಬ್ಬರೇ ಅಲೆದಾಡುತ್ತಿದ್ದಾಗ ಅವರಿಗೆ ಹೇಗಾಗಿರಬಹುದೋ ಅದು ಊಹೆನೆಗೂ ಮೀರಿದುದು. ಆದರೂ ಸೂರ್ಯವಂಶೀಯರಾದ ಶ್ರೀರಾಮ ಲಕ್ಷ್ಮಣರು ಕ್ರೌಂಚಾರಣ್ಯದ ಬನಗತ್ತಲೆಯಲ್ಲಿ ಮೆಲ್ಲನೆ ಮುಂದೆ ನಡೆಯುತ್ತಿದ್ದರು. ಸ್ವಲ್ಪ ದೂರ ಹೀಗೆಯೇ ಕ್ರಮಿಸುವಷ್ಟರಲ್ಲಿ ಯಾವುದೋ ಹೆಬ್ಬಾವಿನಂತಹದೊಂದು ಸರಿದು ಬಂದು ಇವರಿಬ್ಬರ ಕಾಲುಗಳನ್ನು ಒಟ್ಟಾಗಿ ಹಿಡಿದು ಸೆಳೆಯತೊಡಗಿತು.
ಪರೀಕ್ಷಿಸಿದಾಗ ಅದು ಹಾವಾಗಿ ಕಂಡುಬರಲಿಲ್ಲ. ದೈತ್ಯ ದೈತ್ಯ ಆ ಬಾಹುವೋ ಎಂಬಂತೆ ತೋರಿಬಂತು. ಶ್ರೀರಾಮ ಲಕ್ಷ್ಮಣರಿಗೆ ಪರಮಾಶ್ಚರ್ಯವಾಯಿತು. ಹೊರೆಗಾನಿಸಿದ ಖಡ್ಗವನ್ನಿಬ್ಬರೂ ಸೆಳೆದರು. ಆದರೇನು, ಆ ನಿಮಿಷದಲ್ಲಿ ಅದು ಅವರಿಬ್ಬರನ್ನು ಹಿಡಿದೆಳೆದುಕೊಂಡಿತು. ಕಣ್ಣನ್ನು ಮುಚ್ಚಿಡುವುದರೊಳಗಾಗಿ ಅವರಿಬ್ಬರೂ ಆ ಪಾಶದಿಂದ ಬಿಗಿಬಡಿದು ಬಿದ್ದಿದ್ದ ಯಾವನೋ ರಕ್ಕಸನ ಸನಿಹಕ್ಕೆ ಸೆಳೆಯಲ್ಪಟ್ಟಿದ್ದರು. ನಿಜವಾಗಿಯೂ ಇವರನ್ನು ಬಿಗಿದಿದ್ದುದು ಆ ದೈತ್ಯನ ಕೈಯೇ ಆಗಿದ್ದಿತ್ತು. ಶ್ರೀರಾಮ ಲಕ್ಷ್ಮಣರು ತಕ್ಷಣವೇ ತಮ್ಮ ತಮ್ಮ ಕರವಾಲದಿಂದ ಆ ದೈತ್ಯನ ತೋಳನ್ನು ಕಡಿದು ಬಿಡಲು ಪ್ರಯತ್ನಿಸಿದರು. ಆ ರಕ್ಕಸನಿಗೆ ತಲೆಯೂ ಮೊಣಕಾಲಿನ ಕೆಳಭಾಗವೂ ಇರಲಿಲ್ಲ. ಎದೆಯಲ್ಲಿಯೇ ಬಹುದೊಡ್ಡ ಬೆಲೆದಂತೆ ಕಾಣುವ ಬಾಯಿ ಹೊಂದಿತ್ತು. ಅದು ಅಸ್ತವ್ಯಸ್ತವಾಗಿ ಕಡಿದೀಡಾಡಿದ ಕಾಡಿದಂತೆ ಕೋರೆ ಹಲ್ಲುಗಳಿಂದ ತುಂಬಿದ್ದಿತ್ತು. ಪರ್ವತದಂತಹ ದೇಹ, ಗುಡ್ಡದಂತಹ ಹೊಟ್ಟೆ, ಬಹಳ ಉದ್ದಕ್ಕೂ ನೀಡಿರುವ 2 ಕೈಗಳು. ಇಷ್ಟೇ ಅವನ ಗಾತ್ರ ಸರ್ವಸ್ವವು. ಕರಿಯ ಬಂಡೆಯ ಮೈಬಣ್ಣ, ಸಾಗರದ ಮರತದಂತೆ ಉಸಿರಾಟ, ಜತೆಯಲ್ಲಿಯೇ ಆರ್ತನೆಯ ಕಿರುನಾದದ ಇವೆಲ್ಲವೂ ನೋಡಿ ಅವರಿಗೆ ಪರಮಾಶ್ಚರ್ಯ ಉಂಟಾಯಿತು. ಹಾಗೆಯೇ ತಮ್ಮಿಬ್ಬರನ್ನೂ ಬಂಧಿಸಿದ್ದ ದೈತ್ಯನ ಕೈಯನ್ನು ಅವರು ಒಂದೇ ಸಮನೆ ಕಡಿಯುತ್ತಿದ್ದರು. ಅದಾದರೂ ಅಷ್ಟು ಸುಲಭದಲ್ಲಿ ತುಂಡಾಗುವ ಕೈ ಆಗಿರಲಿಲ್ಲ. ಇವರಾದರೂ ಅದನ್ನು ಹಾಗೆಯೇ ಬಿಟ್ಟು ಬಿಡುವ ಸ್ವಭಾವದವರಾಗಿರಲಿಲ್ಲ. ಲಕ್ಷ್ಮಣನು ಬಿಗಿದ ಸುರುಳಿಯನ್ನೇ ಕತ್ತರಿಸಲು ಪ್ರಯತ್ನಿಸುತ್ತಿದ್ದನು. ಆದರೆ ಶ್ರೀರಾಮನು 1 ನಿಮಿಷ ಹಾಗೆಯೇ ನಿಂತು ಖಡ್ಗವನ್ನು ಹೊರೆಗಾನಿಸಿ ಬಿಲ್ಲನ್ನೆತ್ತಿಕೊಂಡು ಆ ರಾಕ್ಷಸನ 2 ತೋಳುಗಳನ್ನು ಏಕಕಾಲದಲ್ಲಿ ಕಡಿದಿಡಾಡುವಂತೆ ದಿವ್ಯ ಮಾರ್ಗಣವೊಂದನ್ನು ಪ್ರಯೋಗಿಸಿಬಿಟ್ಟನು. ಕೈಗಳು ಮೂಡಿದಲ್ಲಿಂದಲೇ ಕತ್ತರಿಸಲ್ಪಟ್ಟವು. ರಕ್ಕಸನು ಒಂದೇ ಸಮನೆ ರೋಧಿಸಲು ತೊಡಗಿದನು. ದೈತ್ಯ ಬಂಧನದಿಂದ ಬಿಡುಗಡೆಗೊಂಡ ಶ್ರೀರಾಮನು ಲಕ್ಷ್ಮಣರು ಆ ರೋದನವನ್ನು ಕೇಳಿ ಅವನ ತೀರಾ ಸಮೀಪಕ್ಕೆ ನಡೆದು ನೋಡಿದರು. ಅವನು ಮತ್ತು ಅಳುತ್ತಲೇ ಇದ್ದನು. ಆಗ ಶ್ರೀರಾಮನು, ಯಾರು ನೀನು, ಯಾಕೆ ಹೀಗೆ ಅಳುತ್ತಿರುವೆ ಎಂದು ಮೃದು ಮಧುರವಾಗಿ ಅವನನ್ನು ಮಾತಾಡಿಸಿದನು. ಅದನ್ನು ಕೇಳಿದ ರಾಕ್ಷಸನು, ಅಯ್ಯ ಮಹಾನುಭಾವನೆ, ನೀನು ಯಾರು? ನನ್ನ ಕೈಗಳನ್ನು ತುಂಡು ಮಾಡಿರುವೆಯಲ್ಲವೇ? ಆಗಲೇ ನನ್ನ ಶಾಪವು ಕೊನೆಗೊಂಡಿತು. ನನ್ನ ಈ ದೇಹವನ್ನು ದಯವಿಟ್ಟು ಅಗ್ನಿಯಲ್ಲಿ ಸುಟ್ಟು ಬಿಡು. ಆಗ ಮಾತ್ರ ನನಗೆ ಪೂರ್ಣವಾದ ಪ್ರಜ್ಞೆಯು ಪ್ರಾಪ್ತಿಸಬಲ್ಲದು. ತೀರಾ ಮಂಕಾಗಿಯೇ ಇರುವ ನನ್ನಿಂದ ಈಗ ಏನು ಹೇಳಲು ಸಾಧ್ಯವಾಗದು. ನಿನ್ನನ್ನು ನೋಡುವ ಬಯಕೆ ಇದೆ, ಕಣ್ಣಿಲ್ಲ. ನಿನ್ನನ್ನು ವಂದಿಸಬೇಕೆಂದು ಮನಸ್ಸು ಹಾತೊರೆಯುತ್ತಿದೆ, ಹೇಳಲಾರೆ. ನನ್ನನ್ನು ಉದ್ಧರಿಸಿರುವೆ, ಓ ದಯಾಮಯನೇ, ನನ್ನನ್ನು ಬೆಂಕಿಯಲ್ಲಿಟ್ಟು ಶುದ್ಧ ಮಾಡು ಎಂದು ಅಳುತ್ತಲೇ ನುಡಿದನು. ಏನು ಭಾಗವತ್ ಬರ್ಪಳ್ಳಿ.